ಹೋಗೋಣ ಹೋಗೋಣ ಬಾ. रोटी आपके लिए, बाजरे का रोटला, ಬಾಜರಾ ರೋಟಿ. ಎಷ್ಟು ಚೆನ್ನಾಗಿದೆ ಅಂದರೆ ಇದು ತಿಂದಾದ್ಮೇಲೆ ನಿದ್ದೆ ಮಾಡಬೇಕು. ಸ್ನೇಹಿತರೆ, ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನೆಲ್ ಸ್ಯಾಂಡಲ್ವುಡ್ ಟು ಸ್ಯಾಂಡ್ ಡ್ಯೂನ್ಸ್ ದುಬೈ. ಇವತ್ತು ಇನ್ನೊಂದು ದಿವಸ ಆಫೀಸ್ಗೆ ಚಕ್ಕರ್. ಏನಕ್ಕೆ ಹೋಗ್ತಾ ಇರೋದಂದ್ರೆ ಏನು ಆಮ್ರಸ್ ಅಂತ ಒಂದು ರೆಸ್ಟೋರೆಂಟ್ ಅಲ್ಲ. ಸೊ ಹೋಗೋಣ, ನೋಡೋಣ ಏನ್ ಸಿಗುತ್ತೆ ನೋಡೋಣ. ಆಸ್ ಯೂಶುವಲ್ ಚೆನ್ನಾಗಿದೆ, ಚೆನ್ನಾಗಿಲ್ಲ. ನಾವು ಯಾವತ್ತೂ ಫ್ರಾಂಕ್ ಆಗಿ ಏನಿದೆ ಅದನ್ನ ಹೇಳೋದೆ ಅಷ್ಟೇ. 100% ಅಲ್ವಾ? ಹೌದು. ಏನಂದ್ರೆ ಇಲ್ಲ ಏನಾಗುತ್ತೆ ಗೊತ್ತಾ, ಕೆಲವು ಕಡೆ ನಾವು ಹೋಗ್ತೀವಿ, ಎಲ್ಲಾ ಚೆನ್ನಾಗಿದೆ ಅನ್ಬಿಡ್ತೀವಿ. ಪಾಪ ನಮ್ಮನ್ನ ನಂಬ್ಕೊಂಡು ಎಷ್ಟೋ ಜನ ಹೋಗ್ತಾರೆ, ಆಮೇಲೆ ನಮಗ್ ಬೈಕೋತಾರೆ ಚೆನ್ನಾಗಿಲ್ಲ ಆದ್ರೆ. ಸೊ ಆ ಕೆಲಸ ನಾವು ಯಾವತ್ತೂ ಮಾಡಲ್ಲ. ಆನೆಸ್ಟ್ ಒಪಿನಿಯನ್ ಅಷ್ಟೇ. ಹೋಗೋಣ ಆಮ್ರಸ್. ಎಸ್, ಇವಾಗ ಆಮ್ರಸ್ ಒಂಥರ ಚೆನ್ನಾಗಿದೆ, ಆಮ್ರಸ್ ಅಂತ. ಆಮೇಲೆ ನಾವು ಹೋಗ್ತಾ ಇರೋದು ಕರಾಮ. ಅಂಡ್ ಇವಾಗ ನಮ್ಮ ಫೇವ್ರೆಟ್ ರೋಡ್ ಶೇಖ್ ಜಾಯದ್ ರೋಡ್. ಎಸ್, ತೋರ್ಸೋಣ ನಿಮ್ಗೆ ಸ್ವಲ್ಪ. ಹೌದು, ಅದು ಎಷ್ಟು ಸಲ ತೋರಿಸಿದ್ರು ಸಾಕಾಗಲ್ಲ. ಅದಕ್ಕೆ ತೋರಿಸ್ತಾನೇ ಇರೋದು ಅಷ್ಟೇ. ಏನ್ ಟ್ರಾಫಿಕ್ ನೋಡು. ನನಗೆ ಟ್ರಾಫಿಕ್ ಇನ್ನ ಎಂತ ಚೆನ್ನಾಗಿದೆ ಇದು ನೋಡು. ನಿನಗದು, ನನಗೆ ಹೊಟ್ಟೆ ಚುರುಚುರು. ಹೊಟ್ಟೆ ಚುರುಚುರು ಅಂತ ಇದೆ ಇಲ್ಲಿ ನೋಡಿದ್ರೆ ಟ್ರಾಫಿಕ್. ಹೌದು, ಆಗತ್ತೆ ಇನ್ನೊಂದು 15 ನಿಮಿಷ ಈಸಿ ಬೇಕು. ಬಟ್ ಏನಂದ್ರೆ ಮೂವ್ ಆಗ್ತಾ ಇರತ್ತೆ ಅಷ್ಟೇ. ಹೌದು, ನಿಂತ್ಕೊಂಡ್ ಬಿಡಲ್ಲ. ಅದೊಂದು ವೀಕ್ ಡೇ ಇದ್ರು ಹೆಂಗಿದೆ ಅಲ್ಲ ಟ್ರಾಫಿಕ್. ಇದೇ 1 o'clock ಆಯ್ತಲ್ಲ. ನಮ್ ತರಾನೇ ಎಲ್ಲಾರು. ಸೊ ಇವತ್ತು ಊಟಕ್ಕೆ ಹೋಗೋದೇನೋ ಇದೆ. ಇವಾಗ ಲಾಸ್ಟ್ ಇದೆ ಅನ್ಸುತ್ತೆ ಇನ್ನಿಂದು ಟ್ರಾವೆಲಿಂಗ್ ಆದ್ಮೇಲೆ. ಇವಾಗ ಹೌದು, ಇನ್ನ ನೆಕ್ಸ್ಟ್ ಟ್ರಾವೆಲ್. ಈಗ ನಾನು ನೆಕ್ಸ್ಟ್ ಮೆಲ್ಬರ್ನಿಗೆ ಹೋಗೋದು. ಮೇಡಮ್ ಆಸ್ಟ್ರೇಲಿಯಾಗ ಹೊಟ್ಟೋಗ್ತಾಳೆ. ಒಂದು ತಿಂಗಳು ಹೋಗ್ತಾ ಇದ್ದೀನಿ. ಸೊ ನಾನು ಆಸ್ಟ್ರೇಲಿಯಾ, ನೀನು ಬೆಂಗಳೂರು ಉಪ್ಪಿಟ್ಟು ತಿನ್ನಕ್ಕೆ. ನಾನು ಉಪ್ಪಿಟ್ಟು ತಿನ್ನಕ್ ಬೆಂಗಳೂರಿಗೆ ಬರ್ತೀನಿ. ಇವಳು ಉಪ್ಪಿಟ್ಟು ಮಾಡಕ್ ಹೋಗ್ತಾಳೆ. ನಾನು ಏನ್ ತಿಂತೀರೋ ಏನ್ ಮಾಡ್ತೀರೋ ದೇವ್ರಿಗೊಬ್ನಿಗೆ ಗೊತ್ತು. ಬಟ್ ಏನ್ ಮಾಡ್ತೀನಿ ಏನ್ ತಿಂತೀನಿ ನಿಮಗ್ ತೋರಿಸ್ತೀನಿ ಮಾತ್ರ. ಅಲ್ವಾ? ನೆಕ್ಸ್ಟ್ ನಂದು ಆಸ್ಟ್ರೇಲಿಯಾ ಟ್ರಿಪ್, ಬೆಂಗಳೂರು. ನಂದಾದ್ರೆ ಶಾರ್ಟ್ 1 ವಾರ ಅಷ್ಟೇ. 1 ವಾರನಾ? ನಂದು 1 ತಿಂಗಳು. ಅಷ್ಟು ದೂರ ಹೋಗ್ತೀವಲ್ಲ. ಹೌದೌದು. ಏನೋ 1 ವಾರಕ್ಕೆ ಹೋಗಿ ಬಂದ್ರೆ ಸುಮ್ನೆ ಕಷ್ಟ. ಅದಕ್ಕೆ 1 ತಿಂಗಳು. ನಮ್ಗೆ ಸ್ವಲ್ಪ ಆಸ್ಟ್ರೇಲಿಯಾ ಅಲ್ಲಿಂದ ತೋರ್ಸು. ಅಲ್ಲ, ಆಯ್ತಾಯ್ತು. ಓಕೆನಾ? ಸರಿ, ಇವಾಗ ಹೋಗೋಣ ತಿನ್ನಕ್ಕೆ. ಹೋಗೋಣ ಬಾ. ಸೊ ಬರ್ತಾ ಇದೀವಲ್ಲೇನೆ. ಹೌದು, ನಮ್ಮ ಕರಾಮ ಅಲ್ಲಿ ಇದ್ದೀವಿ. ಕರಾಮ ರೆಸ್ಟೋರೆಂಟ್ಗಳದ್ದು ಚಾಯ್ಸ್ ಇಲ್ಲಿ. ಡಿಸ್ಕೋ ಚಾಯ್ ಅಂತೆ ಅಲ್ಲ? ನಿಂದು ನಿಪ್ಪಟ್ ಚಾಯ್, ನಿರ್ಪಟ್ ಚಾಯ್. ಒಂದು ಓಪನ್ ಮಾಡೋಣ. ನಿರ್ಪಟ್ ಚಾಯ್ ಅಂತ ಯಾರು ಕುಡಿಯೋಳು ಒಬ್ಳೇ ಇರ್ತೀರ. ನೋಡಿ, ಇಲ್ಲೇ ಇದೆಲ್ಲ ಆಮ್ರಸ್. ಸೊ ಆಮ್ರಸ್ ರೀಚ್ ಆಗಿದೀವಿ ನಾವು. ನಮ್ ಹೀರೋಯಿನ್ ಇಳಿತಾ ಇದಾರೆ ನೋಡಿ. ಇವತ್ತಿದು ಹೀರೋಯಿನ್ ಸರಿ ತಿನ್ನಕ್ ಇಳಿಯೋದು ಇವಾಗ. ನಮ್ ಹೀರೋಯಿನ್ ಔಟ್ಫಿಟ್ ತೋರ್ಸೋಣ ಇರಿ. ಇಲ್ಲ ಅಲ್ಲೇ ನೋಡಿ, ಒಳ್ಳೆ ಸ್ಟೈಲ್ ಆಗಿ ಬಂದಿದ್ದಾರೆ. ಇವಾಗ ಹೋಗ್ಬಿಟ್ಟು ಇಬ್ರು ತಿಂತೀವಿ ಸರಿಯಾಗಿ. ಬಾ ವಾಯ್ ರಿಷಾ, ತಿರ್ಗು ನೋಡಿ ಇವಳ್ದು. ಒಂದು ಪಾನಿಪುರಿ ಏರಿಯಾ. ಆಮ್ರಸ್ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಮಾವಿನ ಗಿಡನ ಈ ಥರ ಇಟ್ಟಿದ್ದಾರೆ. ಒಂಥರ ಚೆನ್ನಾಗಿದೆ, ಇದು ನೋಡೋಕ್ಕೆ ಚೆನ್ನಾಗಿದೆ, ಯುನೀಕ್ ಆಗಿದೆ.
ಚೆನ್ನಾಗಿದೆ ಅಲ್ವೇನೆ ರಿಷಾ? ಒಂಥರ ಪರವಾಗಿದೆ, ತುಂಬಾ ಹಸುವಾಗ್ತಾ ಇದೆ ನಂಗೆ ಇಷ್ಟು ತಟ್ಟೆಗಳು ನೋಡಿ. ತಟ್ಟೆಗಳು ಚೆನ್ನಾಗಿ ಇಟ್ಟಿದ್ದಾರೆ ಒಂಥರ ಅಲ್ವಾ? ಚೆನ್ನಾಗಿ ಇಟ್ಟಿದ್ದಾರೆ, ಬಟ್ ಇವಾಗ ನಂಗೆ ಹಸುವು ಜಾಸ್ತಿ ಆಗೋಗಿದೆ. ಪೂರಣ್ವಾ, ನಾನೇನೋ ಬೇಗ ಪಾನಿಪುರಿ ತಿನ್ನೋಣ ಅಂದರೆ ಇವಳು ಇಲ್ಲಿ ಕ್ವೆಶ್ಚನರ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಮತ್ತೆ ಬೇಕಲ್ವಾ ಇನ್ಫಾರ್ಮೇಶನ್? ಸರಿ ಮಾಡು. ಕೇಶವ್ ನಮಸ್ಕಾರ. ನಮಸ್ಕಾರ ಸೊ ನೀವೆಲ್ಲಿಂದ, ಯಾವ ಜಾಗ, ಯಾವ ಊರು? ಕನ್ನಡ ಓಕೆ ಮೇಡಮ್? ಕನ್ನಡನೇ, ದಿಸ್ ಇಸ್ ಅ ಕನ್ನಡ ಚಾನಲ್. ಯಾವ ಊರು ಕೇಶವ್? ಆಕ್ಚುಲಿ ವಿ ಆರ್ ಫ್ರಮ್ ಮ್ಯಾಂಗ್ಳೂರ್ ಮೇಡಮ್. ಮಂಗಳೂರವರು. ಓಕೆ, ನಿಮ್ದಿದು ಆಮ್ರಸ್ ತಾಲಿ ಅಂತ ನೋಡಿದೆ. ಸೊ ಇಲ್ಲಿ ತಾಲಿ ಸಿಕ್ಕದ? ಯಾವ್ಯಾವ ಟೈಪ್ ನಿಮ್ದು ಕುಸೀನು ಹೆಂಗೆ? ಸ್ಪೆಷಲ್ ಏನಂದ್ರೆ ರಾಜಸ್ಥಾನಿ, ಗುಜರಾತಿ, ಪಂಜಾಬಿ ಕಾಂಬಿನೇಷನ್ ಥಾಲಿ. along with thali 365 days we are the only fresh mango we are serving along with our name itself Amras. So we are the only fresh mango we used to serve along with the kasa high end material kasa thali itself ನಾವು ಸರ್ವಿಸ್ ಮಾಡ್ತೀವಿ. ಸೊ ಕೇಳಿಸ್ಕೊಂಡ್ರಲ್ಲ, ಇವಾಗ ನಿಮಗೆ ಒಂದು 4-5 ತಾಲಿನ ಒಟ್ಟಿಗೆ ತಿನ್ನಬೇಕು ಅಂತ ಅನಿಸಿದರೆ ಕ್ಯುಸೀನ್ ಎಲ್ಲ ಇಲ್ಲಿ ಬನ್ನಿ. ನಿಮಗೆ ಏನದು ಗುಜರಾತಿ, ರಾಜಸ್ಥಾನಿ, ಪಂಜಾಬಿ ಎಲ್ಲ ಸೇರಿ ಆಲ್ ಇನ್ ಒನ್ ತಿಂದಂಗೆ ಇರುತ್ತೆ. ಬನ್ನಿ. ಮತ್ತು ಇವ್ರು ಏನು ಹೇಳ್ತಾರೆ ಅಂದರೆ ಇದು ಆಮ್ರಸ್ ಇದೆ ಅಲ್ಲ, 365 ಡೇಸು ಫ್ರೆಶ್ ಆಗಿ ಆಮ್ರಸ್ ಕೊಡ್ತಾರಂತೆ ನೋಡಿ. ಬನ್ನಿ ನೋಡೋಣ, ನಾವು ತಿನ್ನೋಣ, ಹೇಗಿದೆ ನೋಡೋಣ. ಈಗ ರಿಷಾ ಬಾರೆ. ಅಲ್ಲ, ಸ್ಪೆಷಾಲಿಟಿ ಕೇಶವ್ ಅವ್ರ ಬಗ್ಗೆ ಹೇಳಬೇಕು ನಾವು. ಅವರು ಮಂಗಳೂರಿಂದ ಆದ್ರೂ ಈಸ್ ಫ್ರಮ್ ಪಾಂಡಿಚೇರಿ. ಓ ನೋಡಿ ಅಲ್ವಾ? ಪಾಂಡಿಚೇರಿ ಅವರು ಎಷ್ಟು ಚೆನ್ನಾಗಿ ಕನ್ನಡ ಸೋ ವೆಲ್. ಆದ್ರೂ ಎಷ್ಟೋ ಜನ ಕನ್ನಡ ಕಲಿಯೋದೇ ಇಲ್ಲ. 3 ವರ್ಷಾನ್ಗಟ್ಲೆ ಇರ್ತಾರೆ, 20-25 ವರ್ಷ ಹೇಳಿದ್ರೆ ನಮಗೆ ಕನ್ನಡ ಬರೋಲ್ಲ ಅಂತಾರೆ. ಇವ್ರು ನೋಡಿ, ಇವ್ರು ಪಾಂಡಿಚೇರಿಯವ್ರು ಆದ್ರೂ ಕನ್ನಡ ಎಷ್ಟು ಚೆನ್ನಾಗಿ ಕಲಿತು ಕನ್ನಡ ಮಾತಾಡ್ತಾ ಇದ್ದಾರೆ ನೋಡಿ. ಬೇಕಾ ಸ್ನೇಹಿತರಿಗೆ ತಿನ್ನೋಣ ಅನ್ನಿಸ್ತಾ ಇದೆಯಾ? ಅವ್ರು ತೋರಿಸ್ತಾ ನೀನೇ ತಿನ್ನು. ನಾನು ಅವಳು ಫುಲ್ ಬಾಯಿನ ಪೂರಿ ಹಾಕೋದನ್ನ ನೋಡೋಣ ಅಂದ್ರೆ ಆ ಕಡೆ ತಿರ್ಕೊಬಿಟ್ಲು. ಹೌದಾ? ನಿಜವಾಗ್ಲೂ ಚೆನ್ನಾಗಿದೆ. ಪರವಾಗಿಲ್ಲ, ಇನ್ನೊಂದು ತಿನ್ನು. ತಾಲಿ ತಿನ್ಬೇಕೆ? ಪರವಾಗಿಲ್ಲ, ಒಂದು ತಿನ್ನು. फीलिंग में अपने आलू रगड़ा दोनों है, अपने पानी पूरी, दही पूरी, सेव पूरी 3 आइटम बनाते हैं. आपका स्पेशलिटी कौन सा है? सबसे बेस्ट कौन सा है? सबसे बेस्ट अपना पानी पूरी, दही पूरी और सेव पूरी तीनों ही बेस्ट है. वो कैसा होता है? मुझे अभी सुकून से जाने का ना थाली खाने के लिए, इसीलिए मैंने पूछा कि ठीक है बस पानी पूरी खा लिया, बेस्ट वाला. अच्छा, ವಾಮ್ ವಾಟರು ಚೆನ್ನಾಗಿದೆ ನಿಜವಾಗ್ಲೂ. क्या है वो? ये लेमन मिंट शरबत है मैम. ओके, ಏನಂತೆ? लेमन मिंट. लेमन मिंट ಲೆಮನ್ ಮಿಂಟ್. ಓಕೆ ಓಕೆ. ಕುಡಿದು ನೋಡೆ. ಈಗಲೇ ಟ್ರೈ ಮಾಡಿಬಿಡ್ಲಾ? ಟ್ರೈ ಮಾಡ್ತಾ ಇರು. ಚೆನ್ನಾಗಿದೆಯಾ? नमस्ते मैडम जी. नमस्ते. सलाद का ओके ग्रीन चटनी, ओके, स्वीट चटनी और लेमन. ओके. ಚೆನ್ನಾಗಿದೆ ಅಲ್ಲ? ತುಂಬ ಚೆನ್ನಾಗಿದೆ. ಇಟ್ಸ್ ನೈಸ್. नमस्ते मैडम. ನಮಸ್ಕಾರ. ग्रीन टिक्की, ಹರಬರ ಕಬಾಬ್ ಅಲ್ಲ? सेव खमीर. ಓ ವಾವ್ ನೋಡೆ. ನನ್ನ ಫೇವ್ರೇಟ್ ಅದು. ಓ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆಯಪ್ಪ. सेव खमीर. ಏನಕ್ಕೆ ಕಾಯ್ತಾ ತಿನ್ನೋಣ ಇದೆಯಾ? ಅಲ್ವಾ? ಏನಕ್ಕೆ ಕಾಯ್ತಾ ಇದ್ದೀನಿ ನನಗೆ ಎಲ್ಲ ಬರಲಿ ಅಂತ. दाल बाटी चूरी. ಓ ವಾವ್. हाँ ये दाल बाटी है ना? दाल दाल. वाव. ओके. घी मैडम. ಘೀ. ಓ ವಾವ್, ಸೂಪರಾಗಿ ಕಾಣಿಸ್ತಾ ಇದೆಯಪ್ಪ. ಏನು ತಿನ್ನೋದು ಏನು ಬಿಡೋದು ಅಂತ ಗೊತ್ತಾಗಲ್ಲ, ಆ ಥರ ಕಾಣಿಸ್ತಾ ಇದೆ ನೋಡು. ये चूरमा. ಚೂರ್ಮ. ಚೂರ್ಮಾ ಏ ಗೂಡ್ ಹೇ. गुड़ का ही बनता है. ಹಾಂ, ಇದು ಚೂರ್ಮಾ ಅಂತಾರೆ, ಇವರು ದಾಲ್ ಬಾಟಿ ಚೂರ್ಮಾ ಅಂತಾರೆ. ನಾನು ಏನು ತಿನ್ನೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಹಾಂ, ತುಂಬ ಚೆನ್ನಾಗಿದೆ ಕಣೆ. ನಾನು ಅದಕ್ಕೆ ನನ್ನ ತಟ್ಟೆ ನೋಡ್ತಾ ಇದ್ದೀನಿ, ಆಗ್ತಾ ಇದ್ದಾರೆ. ಚೂರ್ಮಾ
इसका साथ है कि ये अलग? आप चॉइस करके दोनों बोले मिक्स करके भी खा सकते हो, स्पाइसी ज़्यादा हो जाता है, ये सेपरेट अच्छा रहता है। ಸಪ್ರೇಟ್ ಹಚ್ಚರತ್ತೆ. ಹೆಂಗಿದೆ? ನಾನು ಏನು ಅನ್ಕೊಳ್ಳೋದು ಗೊತ್ತಾ ಯಾವಾಗಲೂ, ಇದು ಬರೀ ಜಾಗರಿ ಅನ್ಕೊಳ್ಳೋದು ಇಲ್ಲ, ಇದಕ್ಕೇನೇನೋ ಮಿಕ್ಸ್ ಮಾಡ್ಕೊಂಡಿದ್ದು ಚೆನ್ನಾಗಿದೆ ಕಣೆ. ಹೌದಾ? मैंगो बीकानेरी पनीर ಪನೀರ್. जी, टिमली मसाला, बीकानेरी पनीर, टिमली मसाला, ಓಕೆ. आलू पुदीना, ವಾವ್, ಆಲೂ ಪುದೀನ. ಫಸ್ಟ್ ಟೈಮ್ ಕೇಳಿಸ್ಕೊಳ್ಳೋದು. ಬಟ್ ಪುದೀನ ಜೊತೆ ನಂಗೆ ಗೊತ್ತೇ ಇರಲಿಲ್ಲ. ಅದು ಹೆಂಗ ಅಲ್ವಾ? ಗಟ್ಟೆನಾ? ಗಟ್ಟೆ ಕಿ ಸಬ್ಜಿ. ಅಂದ್ರೆ ಅದು ಬೇಸ್ ಅಂತಲ್ಲ. ವಾವ್, ನೋಡಮ್ಮ, ಸ್ಮೆಲ್ಲಿಂಗ್ ಸೋ ಗುಡ್. ಅಲ್ಲ ಏನ್ ಟ್ರೈ ಮಾಡಿದ್ಯಾ? ದಾಲ್ ಬಾಟಿ. ಅಲ್ಲ ಚೆನ್ನಾಗಿದೆ ಅಲ್ಲ. ಇವಾಗ ಇದನ್ನ ತಿನ್ನೋಣ ಅಂತಿದ್ದೀನಿ. ನೋಡು ನೋಡು, ಸಿ ಏನದ ಆ್ಯಕ್ಚುಲಿ ಸೇವ್ ಕಾಣುತ್ತೆ. ಹಾಂ, ಆಮೇಲೆ ನಂಗೆ ಗೊತ್ತಿಲ್ಲ, ನೀನೇ ಸರಿಯಾಗಿ ಹೇಳ್ತೀಯ ಅಂತ. ಹೌದಾ? ಚೆನ್ನಾಗಿದೆ ಅದೇ. ಚೆನ್ನಾಗಿದೆಯಾ? ಶಿವರಂಜನಿಗೆ ಇಲ್ಲೊಂದು ಫ್ಯಾನ್ ಸಿಕ್ಬಿಟ್ಟು ಊಟ ಮಾಡಲಿದ್ದ ಎದ್ದು ಖುಷಿ ಆಗುತ್ತೆ ಯಾರಾದ್ರೂ ಹಂಗೆ ನೋಡಿ ಕೇಳಕ್ಕೆ ಅಲ್ವಾ? ಊಟಕ್ಕಿಂತ ಇವಾಗ ಮುಖ ಫುಲ್ ಯಾರೋ ಒಬ್ರಿಗೆ ಹಾಸ್ಯವಾಗೋಗಿದೆ. ಏನು ಗೊತ್ತಾ, ಇಂಥ ಜಾಗಕ್ಕೆಲ್ಲ ಬಂದು ಎಷ್ಟೆಲ್ಲ ತಿನ್ನಬೇಕು ಅಂದರೆ ತಿನ್ಕೊಂಡಂತೂ ಬರಬೇಡಿ. ಹೌದು, ಮೇ ಬಿ 2 ದಿನ ಉಪವಾಸ ಇದ್ದು 3ನೇ ದಿನ ಬನ್ನಿ ತಿನ್ನಕ್ಕೆ. ನಿಜವಾಗ್ಲೂ ಎಲ್ಲ ಐಟಮ್ ತುಂಬ ಚೆನ್ನಾಗಿದೆ ಕಣೆ. ಸರಿ ಇವಾಗ ರೋಟಿ ಬರಲಿ, ತಿನ್ನೋಣ. ಓ ಮೀಠಿ ವಾಲಿ ಮತ್ತೊಂದಷ್ಟು ಬಂತಲ್ಲೇನೆ, ಏನಂತೆ? ये राजस्थानी दाल है, ಓಕೆ. ದಾಲ್. ದಾಲ್. ये गुजराती करी है ना, ये थोड़ा सा स्वीट है। ಓ ವಾ, करीबन राजस्थानी करी, राजस्थानी दाल, ದಿಶಾ, ಹೊಟ್ಟೆ ಬಾಡಿಗೆಗೆ ಎತ್ಕೊಂಬ ನೆಕ್ಸ್ಟ್ ಟೈಮ್ गुजराती करी। ಅಲ್ವಾ? ಹೌದು. 2 ಹೊಟ್ಟೆ ಬೇಕಾ ಅಂತ ಬೇಕು. ತಿನ್ಬೇಕಂದ್ರೆ. ಹಾಂ, ಏನೇ ಅದು? ಇದು ಕಡಿ ಸ್ವೀಟ್ ಇದೆ. ಇದು ಸ್ವೀಟಾ? ಕಡಿನಾ? ಹೌದಾ? ಚೆನ್ನಾಗಿದೆಯಾ? ಸೂಪರ್. ಸೂಪರ್. आमरस, ಓಕೆ. क्या है? आमरस. ओह माय गॉड. घेवर, ವಾವ್. घेवर और रबड़ी, ಅದೇನದು? राजस्थानी ರಬಡಿ. स्वीट, ಯಾ ರಾಜಸ್ಥಾನಿ ಅದು ಪೂರ ನಿಂದೆ ಅಮ್ಮ. ರಬಡಿ ಆ್ಯಂಡ್ and ಎಲ್ಲ ನನ್ನ ಸೆಕ್ಷನ್. pineapple हलवा, ಪೈನಾಪಲ್ ಹಲ್ವಾ ಎಲ್ಲ ನನಗೆ. so cute। ಸೂಪರ್. ವಾವ್, ನೋಡೆ ಆಮ್ರಸ್ಸು. ಸೊ ಗುಡ್ ರೈಟ್. ಇದೇನೋ ನೀನೇ ತಿನ್ಬಿಡು. ಸ್ವೀಟು ಅವಳು ಬರೀ ನೋಡೋದಷ್ಟೇ, ಸ್ವೀಟ್ ನಾನು ತಿನ್ನೋದು. ಇದು ಪರವಾಗಿಲ್ಲ, ಕೇಸರಿ ಬಾತು ಅದಂತೀಯಲ್ಲ, ಅದು ತಿಂತೀನಿ. ಪೈನಾಪಲ್. ಇದು ನೀನು ತಿನ್ನು, ಇದು ನಾನು ತಿಂತೀನಿ. ಸರಿ, ಏನಿದು? मूंग दाल खिचड़ी, ಓಕೆ. ನನ್ನ ಫೇವ್ರೇಟ್ ಕಣೆ. जीरा राइस, स्टेम वाइट राइस, ವೈಟ್ ರೈಸ್. ವಾವ್, ದ್ಯಾಟ್ ಈಸ್ ಅ ಲಾಟ್ ಆಫ್ ಫುಡ್. ರೋಟೀಸ್ ಬರಬೇಕಲ್ಲ. ಅರ್ಧ ಇವಾಗ ತಿಂದು ಅರ್ಧ ನಾಳೆ ಬಂದು ತಿನ್ನೋಣ. ಹಾಂ, ಪಾಪಡ್ ಅಲ್ವಾ? ನಿನ್ನಲ್ಲಿ ತಿನ್ನೋದು ಹೆಂಗೆ ಈ ಥರ ಇಷ್ಟೊಂದು? ಹಾಂ, ನಂಗೆ ಇದು ಒಂದು 4-5 ದಿವ್ಸಕ್ಕೆ ಸಾಕು. ನಿಜವಾಗ್ಲು ನಿನ್ನ 4-5 ದಿನ, ನನಗೆ 2 ದಿನ. ರೋಟೀಸ್ ಬಂದಿಲ್ಲ ಅಲ್ಲ? ಅರ್ಧ ತಿಂದು ಇಲ್ಲ ಬಿಟ್ಟು ನಾಳೆ ಬಂದು ಕಂಟಿನ್ಯೂ ಮಾಡ್ತೀವಿ ಇರಬೇಕು. रोटी आपके लिए, बाजरे का रोटला, ಬಾಜರಾ ರೋಟಿ, पूरी लीजिए, आमरस ಪೂರಿ ಆಮ್ರಸ್ ಜೊತೆಗಂತೆ. ಆಹಾ, रोटला रख दीजिए, बटर गुड़ आएगा इसके साथ, बटर आपके लिए, ಓ ವಾವ್, ಸಾಕಾ? एंड जैगरी, ಅಬ್ಬಾ ಸಾಕಾ ಬೇಕಾ? ಕ್ಯಾ? ಜಾಗ್ರಿ. ಜಾಗರಿ. बाजरे का रोटला, ನೋಡಿ ಯಾರೋ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನಾನು ಎಲ್ಲಿಂದ ಶುರು ಮಾಡಿ ಎಲ್ಲಿ ಬಂದ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. जैगरी, ಆವಾಗಿಂದ ಲೈನ್ ತರ್ತಾನೇ ಇದ್ದಾರೆ. ನಾನು ಇದು ಹಿಂಗೆ ತಿನ್ನೋಷ್ಟೇ ಅಲ್ಲಿಂದ ಆಗ್ತಾ ಇದ್ದಾರೆ ನೋಡಿ. ಅಲ್ಲಿನೂ ಹೋಗ್ತಾ ಬಾದಿ. ಚಾಸ್ ಯಾಕೆ ಅವು? छाछ मैडम, ಓ ವಾವ್.
ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಾನು ಇಲ್ಲೇ ಮಲ್ಕೊಬಿಡ್ತೀನಿ ಅನ್ಸುತ್ತೆ. ನಿಜವಾಗ್ಲೂ ತಿಂದ್ಬಿಟ್ಟು ಇಲ್ಲೇ ಮಲ್ಕೊಂಡು ನಮ್ಮ ಶಿವರಂಜನಿಗೆ ಇಷ್ಟು ತಟ್ಟೆಯಲ್ಲಿ ಊಟ ಇದೆ, ಅದಕ್ಕಿನ್ನ ಏನು ಇಂಟ್ರೆಸ್ಟ್ ಆಗಿದೆ ಗೊತ್ತಾ ಕ್ವಶನ್. ತಟ್ಟೆ. ನೀವು ನೋಡಿ ಈ ತಟ್ಟೆನ ನೋಡಿ, ಇವಾಗ ಅವಳಿಗೆ ಈ ತಟ್ಟೆ ಬಗ್ಗೆ ಇಂಟ್ರೆಸ್ಟ್ ಏನಂತ ಆಗುತ್ತೆ. ಹೇಳ್ತಾರೆ ನಮ್ಮದ್ರಲ್ಲಿ, ಏನು ಬ್ರಾನ್ಸ್ ಅಂತಾರ, ಖಾಸ ಅಂತಾರ, ಏನಂತಾರೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಅದು ಅದ್ರಲ್ಲಿ ಸರ್ವ್ ಮಾಡ್ತಾ ಇದ್ದಾರೆ ನೋಡಿ. ತೋರಿಸ್ತೀನಿ ನೋಡಿ ಸ್ನೇಹಿತರೆ, ಇಲ್ಲಿ ತೋರಿಸು ರಿಷಾ. ಈ ತಟ್ಟೆ ಇದು ಕ್ಲೀನಿಂಗ್ ತುಂಬ ಕಷ್ಟ, ಇದು ಭಾಳ ಕಷ್ಟ. ಇದು ಅದರೊಳಗೆ ಸರ್ವ್ ಮಾಡ್ತಾ ಇದ್ದಾರೆ ನೋಡಿ. ಅಂದರೆ ಎಷ್ಟು ನೀಟಾಗಿದೆ. ಕೆಲವು ಕಡೆ ಏನಾಗುತ್ತೆ ಗೊತ್ತಾ, ಈ ಥರ ತಟ್ಟೆ ನಾನು ತುಂಬ ಕಡೆ ಹೋಗಿದ್ದೀನಿ. ತಟ್ಟೆ ಆಗಲಿ ಕಪ್ಸ್ ಆಗಲಿ ತುಂಬ ಕಡೆ ಹೋಗಿದ್ದೀನಿ. ಎಲ್ಲ ಅಲ್ಲೆಲ್ಲ ಸೈಡಲ್ಲೆಲ್ಲ ಕಪ್ಪಿರೋದು ಆ ಥರ ಎಲ್ಲ ಇರುತ್ತೆ. ಇಲ್ಲ, ಆ ಥರ ಇಲ್ಲ. ಎಷ್ಟು ನೀಟಾಗಿದೆ ಅಂದರೆ ನಿಜವಾಗ್ಲೂ ನೀಟಾಗಿದೆ. ಆ್ಯಕ್ಚುಲಿ ಇದು ಕೊಂಡ್ಕೊಳ್ಳೋದು ಈಸಿ, ಮೇಂಟೆನೆನ್ಸ್ ಸಖತ್ ಕಷ್ಟ. ಬಟ್ ಇವ್ರು ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ಲ, ನಿಜವಾಗ್ಲೂ ತುಂಬ ಚೆನ್ನಾಗಿ. ಅಂದರೆ ಇದ್ರೊಳಗಡೆ ಸರ್ವ್ ಮಾಡ್ತಾರೆ ನೋಡಿ, ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಇದು ತಿಂದಾದ್ಮೇಲೆ ನಿದ್ದೆ ಮಾಡಬೇಕು. ಇಷ್ಟಕ್ಕೆ ಅನ್ಲಿಮಿಟೆಡ್ ಬೇರಂತೆ. ಆ್ಯಂಡ್ ಓನ್ಲಿ 52 dirhams. ನಿಜವಾಗ್ಲೂ 52 dirhamsಗೆ ನಮ್ಗೊಂದೊಂದ್ಸತಿ ಏನು ಸಿಕ್ಕತ್ತೆ ಹೇಳು ಅಲ್ವಾ? ಅದರಲ್ಲೂ ಈ ಥರ ಒಂದು ಕ್ವಾಲಿಟಿ, ಈ ಥರ ಒಂದು ರುಚಿ. ಏನು ತಿಂತಾ ಇದೆಯಾ? ಶೇವ್. ಅದೊಂಥರ ಏನೋ ಬೇರೆ ಥರ ಯುನೀಕ್ ಟೇಸ್ಟ್. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಆ್ಯಕ್ಚುಲಿ ಎವ್ರಿಥಿಂಗ್ ಇಸ್ ಸೋ ನೈಸ್ ಅಲ್ಲ? ಬಟ್ ಓನ್ಲಿ ಏನು ತಿನ್ನೋದು ಏನು ಬಿಡೋದು ಅನ್ನೋದೇ ದೊಡ್ಡ ಕಷ್ಟ ಆಗ್ಬಿಟ್ಟಿದೆ ಇವಾಗ. ಆದರೆ ನೀವು ಹಾಲಿಡೇಲಿ ಇದ್ದೀರಾ ಇಲ್ಲಿ ಅಥವಾ ವೀಕೆಂಡಲ್ಲಿ ಇದ್ದರೆ ಖಂಡಿತವಾಗ್ಲೂ ಇಲ್ಲಿ ಬಂದು ತಿನ್ನಲೇ ಬನ್ನಿ. ಬೆಳಿಗ್ಗೆಯಿಂದ ಏನು ತಿನ್ಬೇಡಿ. ನೀವು ಒಂದ್ಸತಿ ಈ ಥರ ತಿಂತು ಅಂದರೆ ರಾತ್ರಿವರೆಗೂ ನಿಮ್ಗೆ ಏನು ಬೇಡ. ರಾತ್ರಿನೂ ಬೇಡವಾ ಅಂತ. ನೀನು ಇವಾಗ ತಿಂದಮೇಲೆ ರಾತ್ರಿ ತಿಂತೀಯಾ? ನೋಡಿ ಅದೇ ಆಯ್ತಾ. ರಾತ್ರಿನೂ ಏನೂ ಬೇಕಾಗ ನನಗೆ ಇವಾಗ ಇದು ತಿನ್ನೋಕ್ಕೇನೆ ಜೊತೆಗೆ ಇನ್ನೊಬ್ರು ಬೇಕು ಎಕ್ಸ್ಟ್ರಾ ಅಲ್ವಾ? ಜೊತೆ ಎಕ್ಸ್ಟ್ರಾ ಬೇಕು. ಅದಕ್ಕೆ ನಾನು ಅಂತ ಇದ್ದೆ, ಅರ್ಧ ತಿಂದೋಗ್ಬಿಟ್ಟು ಆಮೇಲೆ ನಾಳೆ ಬಂದು ಅರ್ಧ ತಿನ್ನೋಣ. ನಿಜವಾಗ್ಲೂ ಬಟ್ ವೆರಿ ರೀಸನೇಬಲ್. ನೋಡು, ರೀಸನಬಲ್ ಒಂದು, ಪ್ರೆಸೆಂಟೇಷನ್ ಇನ್ನೊಂದು, ಮತ್ತೆ ಸ್ಟಾಫು ಏನು ಒಳ್ಳೆ, ತುಂಬಾನೇ ಒಳ್ಳೆ ಸ್ಟಾಫು ಅಲ್ವಾ? ಒಂಥರ ಅವ್ರದ್ದು ಟ್ರೀಟ್ಮೆಂಟು, ಅವ್ರದ್ದು ಮಾತಾಡ್ಸೋದು ಅಲ್ವಾ? ಎವ್ರಿ ದಾಲ್ ಇಸ್ ಸೋ ನೈಸ್ ಅಲ್ಲ? ನೀ ಮಾತಾಡ್ತಾ ಇದೆಯಾ, ನಾನು ಹಂಗೆ ತಿಂತಾರು. ನಾನು ಆಮೇಲೆ ತಿನ್ನಕ್ಕೆ ಶುರು ಮಾಡಿದ್ರೆ ನನ್ನ ಬಾಯಿಗೆ ಬೀಗ. ಮೈ ಗಾಡ್, ಎವ್ರಿಥಿಂಗ್ ಐ ಹ್ಯಾವ್ ಟೇಸ್ಟೆಡ್ ಆಲ್ಮೋಸ್ಟ್ ಎವ್ರಿಥಿಂಗ್. ಈಗ ತುಂಬ ಚೆನ್ನಾಗಿದೆ. ಇದೇನು ಗೊತ್ತಾ, ನಾನು ಫಸ್ಟ್ ಟೈಮ್ ಕೇಳೋದು ಆಲೂಗಡ್ಡೆ ಮತ್ತು ಪುದೀನ. ಹೆಂಗಿದೆ ಹೇಳು? ಆಲೂ ನನ್ನ ಪ್ರಿಯ. ಚೆನ್ನಾಗಿದೆಯಾ? ನಾನು ಆಲೂ ಮೇಥಿ ಕೇಳ್ತೀನಿ, ಆಲೂ ಪುದೀನ ಅಲ್ವಾ? ಚೆನ್ನಾಗಿದೆ. ನಾನೆಲ್ಲ ತಿಂದಾಯ್ತು, ಇವಾಗ ನೀನು ತಿನ್ನು. ನಾ ತಿಂತೀನಿ, ನೀ ತಿನ್ನು. ಸೋ ನೈಸ್, ಸೋ ನೈಸ್. ಸಂತೋಷ ಆಗುತ್ತೆ. ಪನ್ನೀರ್. ಆ್ಯಂಡ್ ಐ ವಿಲ್ ಈಟ್ ದಿಸ್ ಪೈನಾಪಲ್ ಶಿರೋನು ತಿಂದೇ ಬಿಡ್ತೀನಿ. ತಿನ್ನು. ತುಂಬ ಚೆನ್ನಾಗಿದೆ. ಅಪ್ಪ ಇನ್ನೇನೋ ಬಂದ್ರಪ್ಪ ಚೆಕ್ ಮಾಡೋಕ್ಕೆ. ಸೂಪರ್. ಏನೋ ತಿಂದು ಖಾಲಿ ಆಯ್ತಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ. ಇವಾಗ ನೀನು ತಿನ್ನು. ತಿಂತೀನಿ. ಊರಿ ಜೊತೆಗೆ ಆಮ್ರಸ್ ತಿಂದು ನೋಡೋಣ. ಈ ಆಮ್ರಸ್ಸಿಗೆ ಎಕ್ಸ್ಟ್ರಾ ಸ್ವೀಟು ಆ ಥರ ಎಲ್ಲ ಏನೂ ಹಾಕಿಲ್ಲ. ಇದೇನು ಸಿಹಿ ಇದೆ ಅಲ್ಲ, ಅದು ಮಾವಿನ ಹಣ್ಣಿನ ಸಿಹಿ. ತುಂಬ ಚೆನ್ನಾಗಿದೆ, ಅಂದರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ. ಅಪ್ಪ ಏನು ತಾಲಿ. ನೋಡಿ, ಒಂದು ರೆಸ್ಟೋರೆಂಟಿಗೆ ಬಂದರೆ ಯಾವಾಗಲೂ ಊಟ, ಹೌದು ಊಟ ಚೆನ್ನಾಗಿರುತ್ತೆ, ಚೆನ್ನಾಗಿರಲ್ಲ, ಹಂಗೆ ಸ್ಟಾಫ್ ಮ್ಯಾಟರ್ಸ್ ಅಲ್ವಾ ರಿಷಾ? 100%. ಅವರು ಒಂದೊಂದ್ಸತಿ ಅವ್ರ ಟ್ರೀಟ್ಮೆಂಟ್ ಮೇಲೂ ನಮಗೆ ಈ ರೆಸ್ಟೋರೆಂಟಿಗೆ ಹೋಗಬೇಕಾ ಬೇಡವಾ ಅಂತ ಅನಿಸುತ್ತೆ. ನಿಜವಾಗ್ಲೂ ನನಗೆ ಸ್ಟಾಫ್ ತುಂಬ ಇಷ್ಟ ಆಯಿತು. ತುಂಬ ಒಳ್ಳೆಯದು, ನಗ್ನಗ್ತಾ ಇಟ್ಕೊಂಡು ಅಲ್ಲ, ನನಗೆ ಅದು ಇಷ್ಟ ಆಯ್ತಪ್ಪ. ನನಗೆ ಸ್ಟಾಫ್ ತುಂಬಾ ಇಷ್ಟ ಆಯಿತು. ಏನೋ ಸ್ವೀಟ್ ಅಂತಲ್ಲಿ ನೋಡೋಣ. ಈಗೇನೋ ಇವಳು ಇಷ್ಟನಪ್ಪ ರಿಷಾನಿಗೆ, ಟ್ರೈ ಮಾಡ್ತೀನಿ. ಗುಜರಾತಿ ಕಡಿ. ಗುಜರಾತಿ ಕಡಿ
ಚೆನ್ನಾಗಿದೆ. ಶೀರಾ ನಮ್ಮನೆಯವ್ರಿಗಿಷ್ಟ. ಅಪ್ಪ Super ಆಗಿದೆ ಅಲ್ವಾ? ತುಪ್ಪ ಅನ್ನೋದು ಬರೀ ತುಪ್ಪದಲ್ಲೇ ಮಾಡಿದ್ದಾರೆ. ನನಗೂ ಅದೇ, ನಂಗೆ ತುಪ್ಪ ಟೇಸ್ಟ್ ಫಸ್ಟ್ ಬಂತು. ಹೌದು, ತುಪ್ಪನೂ ಕೆಲವು ಕಡೆ ಅಲ್ಲ, ಕೆಲವು ಕಡೆ ನಾನು ಎಷ್ಟೋ ಕಡೆ ತಿಂದಿದ್ದೀನಿ ಗೊತ್ತಾ ಇದನ್ನ, ಎಣ್ಣೆನಲ್ಲಿ ಮಾಡಿಬಿಡ್ತಾರೆ. ಇವ್ರದ್ದು ಎಣ್ಣೆ ಅಲ್ಲ, ಫುಲ್ಲು ತುಪ್ಪ, ತುಂಬ ಚೆನ್ನಾಗಿದೆ ಅಂತ. ದಾಲು ಹೇಳ್ದಂಗೆ ತುಂಬ ಚೆನ್ನಾಗಿದೆಯಪ್ಪ. ಎವ್ರಿ ಐಟಮ್ ಇಸ್ ಸೋ ಗುಡ್ ಅಲ್ಲ? ಏನು ತಿನ್ನೋದು ಏನು ಬಿಡೋದು ಅದೇ ಗೊತ್ತಾಗಲ್ಲ. ನಿಮಗೋಸ್ಕರ ಇವತ್ತು ಸ್ಪೆಷಲ್ ಜಿಲೇಬಿ ಮಾಡಿದ್ವಿ, ಟೇಸ್ಟ್ ಮಾಡಿ. ಓ ವಾವ್, ಜಲೇಬಿ ಅಂತೆ ನೋಡೆ. ವಾವ್, ಓ ವಾವ್, स्पेशल जलेबी ಜಲೇಬಿ, ವಾವ್. that looks so ಅಪ್ಪಾ, nice. ದೇವ್ರೆ, ಏನು ಗೊತ್ತಾ ರಿಷಾ, ಈ ಬಂದು ಮೊದಲೇ ನೆಗೋಷಿಯೇಟ್ ಮಾಡಬೇಕಿತ್ತು. ಏನು ಗೊತ್ತಾ, ಅರ್ಧ ಕೊಡಿತ್ತೆ. ಒಂದು ಇಲ್ಲ ಅದೆಲ್ಲ ತಿನ್ಬೇಕಲ್ಲ. ನಾವು ಈ ತಾಲಿನ 3 ದಿನ ಬಂದು ತಿಂತೀವಿ. 3 ದಿನ ಬಂತಿ ಸ್ವಲ್ಪ ತಿಂದು ಇಲ್ವಾ ಅಂತ ಕೇಳಬೇಕಿದ್ದಿತ್ತು ಅಲ್ವೇನೆ. ಹೌದು. ಇದು ಏನಾಗ್ತಾ ಇದೆ ಗೊತ್ತಾ, ಈಗ ಹೊಟ್ಟೆ ತುಂಬ್ತಾ ಇದೆ. ಏನು ಈ ಪಾರ್ಟಿ ಕೊಟ್ರೆ ಏನಂತ ಹೇಳೋದು ಹೇಳು. ಒಂದಕ್ಕಿಂತ ಒಂದು ಡಿಶ್. ಕ್ವಾಲಿಟಿ ಇಸ್ ವೆರಿ ಗುಡ್ ಆಲ್ಸೋ, ದಟ್ಸ್ ದ ಮೈನ್ ಥಿಂಗ್. ತಿನ್ನಾಗಲೇ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿದೆ. ಜಾಗನೂ ತುಂಬ ಜಾಗ ಇದೆ. ಕೆಲವು ಕಡೆ ಜಾಗ ತುಂಬ ಕಮ್ಮಿ ಇರುತ್ತೆ, ಹತ್ರ ಇಲ್ಲ. ಹೌದು, ತುಂಬಾನೇ ದೊಡ್ಡ ಜಾಗ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜನ, ಸ್ಟಾಫ್, ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ತುಂಬಾ ಒಳ್ಳೆಯದು. ನಗ್ನಗ್ತ ಸರ್ವ್ ಮಾಡ್ತಾರೆ. ಎಕ್ಸಲೆಂಟ್ ಅಲ್ಲ? ನಿಜವಾಗಿ ಅಲ್ಲ. ಸರಿಯಾಗಿ ತಿನ್ನೋಣ ಈಗ. ಬಾ, ತಿಂದಿಲ್ಲ ನಿದ್ದೆ ಮಾಡಿಬಿಡ. ತಿನ್ನೋದಲ್ಲ, ಬಾರಿಸೋದು. ಎನಿ ಟೈಮ್ ತಿನ್ಬೋದಲ್ಲ, ಕಂಫರ್ಟ್ ಫುಡ್. ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ ಕಣೆ. ಶಿವರಂಜನಿ ಚೆನ್ನಾಗಿದೆ ಅಂದಮೇಲೆ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಸುಮ್ಮನೆ ಅವಳು ಹೇಳಲ್ಲ, ನಿಮ್ಗೆ ಗೊತ್ತಲ್ಲ? ಹೇಳಲ್ಲ, ಯಾಕೆ ನಮ್ಗೊಂದ್ಸತಿ ಆಗಿದೆ ಎಕ್ಸ್ಪೀರಿಯನ್ಸು. ಯಾರ್ದೋ ವಿಡಿಯೋ ನೋಡ್ಕೊಂಡು ಎಲ್ಲೋ ಹೋಗಿ ಹೌದಲ್ಲ, ತಿನ್ನೋಕ್ಕಾಗ್ದಿರೋ ವಾಪಸ್ ಬಂದಿದ್ದೀವಿ. ಹೌದು. ಅದಕ್ಕೆ ನಾನು ಆ ಕೆಲಸ ಮಾಡಲ್ಲ. ಯಾಕೆ ಗೊತ್ತಾ, ಎಲ್ಲರಿಗೂ ಹೊಟ್ಟೆ ಹಸಿವಾದಾಗ ಒಂದು ಒಳ್ಳೆ ಊಟ ಅನ್ನೋದು ಬೇಕೇ ಬೇಕು. ಕರೆಕ್ಟ್ ಅಲ್ವಾ? ನಮ್ದು ನೋಡ್ಕೊಂಡು ಯಾರಾದರೂ ಒಳ್ಳೆ ಊಟ ಅಂತ ಹೇಳಿದ್ರು ಅಂತ ಬಂದುಬಿಟ್ಟು ಆಮೇಲೆ ಆಮೇಲೆ ಅದು ತಿಂದಿದ್ದು ಕರಗೋವರೆಗೂ ನಮಗೆ ಬೈತಾ ಇರ್ತಾರೆ ಅಷ್ಟೇ. ಅದಕ್ಕೆ ನಾನು ಯಾವಾಗಲೂ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ. ನಾನು ಎಲ್ಲರೂ ಹುಡುಕಿದ್ರು ಕೆಲವೊಂದು ಚೆನ್ನಾಗಿಲ್ಲ ಅಂತ ಹೇಳೋಣ ಅಂತಂದ್ರೂ ಅಥವಾ ನಂಗೆ ಯಾವುದು ಸಿಕ್ಕಿಲ್ಲ ಅಲ್ಲ, ಅಂದರೆ ಎಲ್ಲ ಚೆನ್ನಾಗಿದೆ, ನಿಜವಾಗ್ಲೂ ಎಲ್ಲ ಚೆನ್ನಾಗಿದೆ. ನಾನು ಎಲ್ಲ ಸ್ಪೈಸಸ್ ಎಲ್ಲ ಬಿಟ್ಬಿಟ್ಟು ಇವಾಗ ಬರೀ ಸ್ವೀಟ್ ತಿಂತ ಕೂತಿದ್ದು, ನನ್ನ ಕೈಲಿ ತಿನ್ನೋಕ್ಕಾಗ್ತಾ ಇಲ್ಲ. ಇದೇನೋ ರಾಜಸ್ಥಾನಿ ಸ್ವೀಟ್ ಅಂತೆ, ರಬ್ರಿ ಜೊತೆ. ಚೆನ್ನಾಗಿದೆಯಾ? ಶಿವರಂಜನಿ ಫೀಲಿಂಗ್ ನೋಡಿ, ಏನಕ್ಕೆ ಗೊತ್ತಾ, ಇವಾಗ ಇಷ್ಟೊತ್ತು ಹಸು ಅಂತ ಫೀಲಿಂಗ್, ಇವಾಗ ಹೊಸ ಫೀಲಿಂಗ್ ಸ್ಟಾರ್ಟ್ ಆಗಿದೆ ಅವಳಿಗೆ. ಹೊಸ ಫೀಲಿಂಗ್ ಏನಂದರೆ, ನಿಮ್ಗೆಲ್ರಿಗೂ ಗೊತ್ತು ನನಗೆ ಊಟ ಬಿಸಾಕಕ್ಕೆ ಇಷ್ಟ ಇಲ್ಲ, ಆಯಿತಾ? ನಾನು ಅದಕ್ಕೆ ಅದನ್ನು ತಿನ್ನು ಇದನ್ನು ತಿನ್ನು ನೋಡಿ, ಇದನ್ನು ತಿನ್ನು, ಅದೇನೋ ಹೇಳ್ತಾರಲ್ಲ, ಅಡ್ಜಸ್ಟ್ ಹೊಡೆದು ತಿಂತಾ ಇದ್ದೀನಿ, ಏನಂದ್ರೂ ಮುಗಿಸ್ಕೊಳಕ್ಕಾಗ್ತಾ ಇಲ್ಲ. ನನಗೂ ಸರಿಯಾಗಿ ಫೋರ್ಸ್ ಮಾಡಿ ತಿನ್ನು ಅಂದು ಎಲ್ಲ ತಿಂದಾಯ್ತು, ಇನ್ನಾಗಲ್ಲ ನನ್ನ ಕೈಲಿ ತಿನ್ಕೊಳಕ್ಕಾಗಲ್ಲ ನಿಜವಾಗ್ಲೂ. ಒಬ್ಬರ ಕೈನ ತಿನ್ಕೊಳಕ್ಕೆ ಭಾಳ ಕಷ್ಟ ಇದೆ. ಅದರಲ್ಲೂ ನಾನೇನು ಸಖತ್ ಗುಡ್ ಈಟರು, ನಾನೇನು ಹಿಂಗೆ ಅನ್ನೋಳಲ್ಲ, ಸರಿ ತಿನ್ನೋಳು, ಆದರೂ ತಿನ್ನೋಕ್ಕಾಗ್ತಾಯಿಲ್ಲ. ತುಂಬ ಚೆನ್ನಾಗಿದೆ, ಐಟಮ್ಸ್ ತುಂಬ ಚೆನ್ನಾಗಿದೆ, ತಂದು ಹಾಕ್ತಾರೆ. ಅಲ್ಲೇನೆ? ಹೌದು. ನಾನಾದ್ರೂ ಇಷ್ಟಾದ್ರೂ ಖಾಲಿ ಮಾಡಿದ್ದೀನಿ. ಅವಳು ಪೂರ ತಟ್ಟೆ ಇಟ್ಕೊಂಡು ಅವಳು ತಟ್ಟೆ ತೋರಿಸಿದ್ರೆ ನಾನೇ ಹೊಡಿತೀನಿ ಮಗಳು, ಗ್ಯಾರಂಟಿ. ಪೂರ ಹಂಗೆ ಇಟ್ಕೊಂಡಿದ್ದೆ, ಅಂದರೆ ತಿಂದುಬಿಟ್ಟು ಅಷ್ಟೊಂದು. ಅದರಿಂದ ತೋರ್ಸಕ್ಕೆ ಹೋಗಲ್ಲ ನಿಮ್ಗೆ ಯಾರು. ಕರೆಕ್ಟ್. ಸೊ ಆಮ್ರಸ್ಸಲ್ಲಿ ಪಕ್ಕದಲ್ಲಿರೋರು ನೋಡಿ ತಿಂದು
ಏನ್ ಗೊತ್ತ ದೊಡ್ಡ ಪನಿಷ್ಮೆಂಟ್ ಹೇಳ ಸ್ನೇಹಿತರೆ, ಚೆನ್ನಾಗಿ ತಿಂದ್ಬಿಟ್ಟು ಡ್ರೈವ್ ಮಾಡು, ಇಲ್ಲ ಸುಮ್ಮನೆ ನೀ ಕೂತ್ಕೊಂಡ್ರು ಪರವಾಗಿಲ್ಲ, ಡ್ರೈವ್ ಅಂದ್ರು ಬಹಳ ಕಷ್ಟ ನೋಡಿ. ನೋಡಿ ಹೆಂಗಿದೆ, ಈಗ ನಿದ್ದೆ ಮಾಡ್ತಾಳೆ ಅವಳಿಗೆ. ಇವಾಗ 2 ಕೆಲಸ ಇದೆ ತಲೆಯಲ್ಲಿ. ಒಂದ್ ನಿದ್ದೆ ಮಾಡ್ಬೇಕು, ಇನ್ನೊಂದಲ್ಲಿ ಎಷ್ಟೊಂದು ವೇಸ್ಟ್ ಮಾಡ್ಬಿಟ್ಟು ಬಂದಿದ್ದೀನಿ. ಇವಳನ್ನ 4-5 ದಿನ ಅಲ್ಲ, 1 ವಾರ ನಮ್ಮ ಮನೆಗೆ ಬರಲ್ಲ ಏನೋ. ಖಂಡಿತ ಇಲ್ಲ. ಅಲ್ಲ ಅದೇನಾದ್ರು ನಮ್ಮ ಮನೆಗೆ ಆಗಿದ್ರೆ ಏನಾದ್ರು ಆಗಿದ್ರೆ ಮಾತ್ರ ಗ್ಯಾರಂಟಿ. ಹೌದು. ನಾನಂತೂ ವೇಸ್ಟ್ ಮಾಡ್ತಾ ಇರ್ಲಿಲ್ಲ, ಏನೋ ಒಂದ್ ಮಾಡ್ಬಿಡ್ತಾ ಇದ್ದೆ ಅಲ್ವಾ. ಬಟ್ ಊಟ ಸೂಪರ್ ಆಗಿತ್ತು ಆಕ್ಚುಲಿ. ಹೌದು ಸ್ನೇಹಿತರೆ. ಸೊ ನೀವು ದುಬೈಯಲ್ಲಿದ್ರೆ ಅಥವಾ ದುಬೈಗೆ ಬಂದ್ರೆ ಖಂಡಿತವಾಗೂ ಆಮ್ರಸ್ ವಿಸಿಟ್ ಮಾಡಿ ಬನ್ನಿ. 52 ದಿರಮ್ಸ್ ತಾಲಿ. ಅಲ್ಲ 52ಗೆ ಅವ್ರು ಕೊಡೋ ಐಟಮ್ಸ್ ತುಂಬಾನೇ ಜಾಸ್ತಿ ನಿಜವಾಗ್ಲೂ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಒಳ್ಳೆ ಸರ್ವಿಸ್. ಹೌದು, ಫುಡ್ ಇಸ್ ಟೇಸ್ಟಿ. ನಿಜವಾಗ್ಲೂ ರೆಕಮೆಂಡ್ ಮಾಡ್ತೀವಿ ಅಲ್ಲೇನೆ. ಹೌದು, ಡೆಫಿನೆಟ್ಲಿ. ಬರೀ ನನ್ನಂತವ್ರಿಗೆ ಸರಿ ಇಲ್ಲ, ಯಾಕಂದ್ರೆ ನನ್ಗೆ ಅಷ್ಟು ತಿನ್ನಕ್ಕಾಗಿಲ್ಲ. ತಿನ್ನಲ್ಲ, ನಾನ್ ಸಕ್ಕದಾಗಿ ತಿಂದೆ ಮಾತ್ರ, ನಾನ್ ಚೆನ್ನಾಗಿ ತಿಂತೀನಿ. ಸೊ ನನ್ನಂತವ್ರಿಗೆ ವರ್ತು. ಇವಳಂತವ್ರನ್ನ ಸುಮ್ಮನೆ ಅಲ್ಲಿ ಪಕ್ಕದಲ್ಲಿ ಕೂರಿಸ್ಕೊಳ್ಳಿ, ತಿನ್ನಕ್ ಕೊಡ್ಬೇಡಿ. ಸೈಡಲ್ಲಿ ಏನೋ ಹಾಫ್ ತಾಲಿ ಕೊಟ್ಟಿದ್ರೆ ನನಗೆ ಒಳ್ಳೇದಿತ್ತು. ಅಂದ್ರೆ ತುಂಬಾ ಸ್ಪ್ರೆಡ್ ಸಖತ್ತಾಗಿದೆ. ಆಮೇಲೆ ಬಂದು 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 ಬಡಿಸ್ತಾರಪ್ಪ. ಹೌದು. ಕೆಲವು ಕಡೆಲಿ ಏನ್ ಗೊತ್ತೇನೆ, ನಾನು ತುಂಬಾ ಕಡೆಯಲ್ಲಿ ನೋಡಿದೀನಿ ಇಂಥ ಕಡೆಯಲ್ಲ, ಈ ಬಡಿಸ್ತಾರ ಹೌದಾ, ಆಮೇಲೆ ಕರಿಬೇಕು ಬನ್ನಿ ಅಂತ, ಹೌದು, ಆಮೇಲೆ ಒಂದ್ 5 ನಿಮಿಷ ಬಿಟ್ಟು ಬರ್ತಾರೆ. ಕರೆಕ್ಟ್. ಅಷ್ಟ್ರೊಳಗಡೆ ನಮ್ಗೆ ಆ ಮೂಡ್ ಒಟ್ಟಾಗಿರುತ್ತೆ, ಎಲ್ಲಾನು ಒಟ್ಟಾಗಿರುತ್ತೆ. ಇವ್ರು ಹಂಗಲ್ಲಪ್ಪ, ಅಲ್ಲೇ ನಿಂತ್ಕೊಂಡು ನೋಡ್ಕೊಂಡು ಬಡಿಸ್ಕೊಂಡು ಖುಷಿಯಾಗಿ ಬಂದು ಕೊಡ್ತಾ ಇದ್ರು. ನಿಜವಾಗ್ಲು ಅಲ್ವಾ, ತುಂಬಾ ಚೆನ್ನಾಗಿತ್ತು. ಹೌದು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಇವಾಗ ಸದ್ಯಕ್ಕೆ ನಾನು ಅವಳು ನಿದ್ದೆ ಮಾಡದೆ ಗಾಡಿ ಓಡಿಸಿ ಮನೆ ರೀಚ್ ಆಗಬೇಕು. ಹೌದು, ಅದರಿಂದ ವಿಡಿಯೋ ಎಂಡ್ ಮಾಡ್ತೀವಿ. ಓಕೆ ಓಕೆ, ಟೇಕ್ ಕೇರ್. ಬಾಯ್ ಬಾಯ್.